ಸೂರ್ಯ ಹುಟ್ಟುವುದೇ ಒಂದು ಸಲ ಅಲ್ಲ, ಸೂರ್ಯ ಪ್ರಜ್ವಲಿಸ್ತಾನೆ. ನಿಮ್ಮ ಪ್ರಜ್ವಲ್ ಅಣ್ಣ ಸೂರಜ್ ಅಣ್ಣನೂ ಅಷ್ಟೇ. ಹಾಸನ ಜಿಲ್ಲೆಯ ಋಣ ತೀರಿಸುವ ಕೆಲಸ ಮಾಡೇ ಮಾಡ್ತೇವೆ ಅಂತ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಹೇಳಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಚನ್ನರಾಯಪಟ್ಟಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಕೆಲವು ಅಧಿಕಾರಿಗಳು ವಿರೋಧಿಗಳು ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ತೊಂದರೆ ಕೊಡ್ತಿದ್ದಾರೆ ಅಂತ ನೋಡ್ತಾ ಇದ್ದೇವೆ. ಯಾವುದು ಶಾಶ್ವತ ಅಲ್ಲ, ಯಾವ ಸರ್ಕಾರವೂ ಶಾಶ್ವತ ಅಲ್ಲ. ನಾನು ನನ್ನಿಂದ ಮಾಡಿದ್ದು ಅಂತ ಹೇಳಿದವರು ಒಮ್ಮೆ ಸ್ಮಶಾನಕ್ಕೆ ಹೋಗಿ ಬನ್ನಿ, ಎಂತೆಂಥವರೋ ಏನೇನೋ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಾವು ಮಾಡುವ ಒಳ್ಳೆಯ ಕೆಲಸ ಮಾತ್ರ ಈ ಭೂಮಿ ಮೇಲೆ ಉಳಿಯುತ್ತೆ. ಈ ದ್ವೇಷದ ರಾಜಕಾರಣ ಉಳಿಯಲ್ಲ ಅಂತ ಹೇಳಿದ್ರು. ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ ನಾನು MLC ಆಗಿಲ್ಲ, ನಿಮ್ಮ ತಾತನ ತರ ಕುತಂತ್ರ ಮಾಡಿ MLC ಆಗಿದ್ದಲ್ಲ, ದೇವೇಗೌಡರು ರೇವಣ್ಣನ ಕುಟುಂಬ ಮುಗಿಸ್ತಾರಂತೆ, ದಿನ ಬೆಳಗ್ಗೆ ಆದ್ರೆ ರೇವಣ್ಣ ಅವರನ್ನ ಹೇಗೆ ತುಳಿಯೋದು, ದೇವೇಗೌಡರ ಕುಟುಂಬವನ್ನ ಹೇಗೆ ಮುಗಿಸೋದು, ಬರೀ ಇದೇ ಆಗಿದೆ ಅಂತ ವಿರೋಧಿಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹೌದು, ಇವತ್ತು ಕತ್ತಲಾಗಿದೆ. ಇವತ್ತು ನಾನು ಯಾರೇ ಒಂದು ಹಳ್ಳಿಗಳಲ್ಲಿ ಬರಲಿ, ನಮ್ಮ ದಂಡಿನಹಳ್ಳಿ ಹೋಬಳಿ ಅಂತಲ್ಲ, ಕಸಬಾ ಆಗ್ಬೋದು ಅಥವಾ ಎಲ್ಲ ನಮ್ಮ ಬೆಳಗುಳ ಅಥವಾ ನಮ್ಮ ಹೊಳೆಸ್ಪುರ ಕ್ಷೇತ್ರ ಆಗ್ಬೋದು, ಪ್ರತಿಯೊಬ್ಬರು ಇಂಥ ಹಳ್ಳಿಯವರು ಬಂದಿದ್ದಾರೆ, ಇಂಥ ಕೆಲಸ ಮಾಡಿಕೊಡ್ಬೇಕು ಅಂತ ಮಾಡಿಕೊಡಲ್ಲ. ನಮ್ಮ ಕುಟುಂಬದವರು, ನಮ್ಮ ಮನೆಯವರು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಇವತ್ತು ನಾನು ಕೆಲಸ ಮಾಡಿದ್ದೀನಿ. ಇವತ್ತು ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಬಾಲಣ್ಣವರು ಎಷ್ಟು ಕೆರೆಗಳಿಗೆ ಇವತ್ತು ನೀರು ತುಂಬಿಸಿದ್ದಾರೆ, ಎಷ್ಟು ಇವತ್ತು ರಸ್ತೆಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಭಾಗದಲ್ಲಿ ಇವತ್ತು ಶುಗರ್ ಫ್ಯಾಕ್ಟರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಈ ಶುಗರ್ ಫ್ಯಾಕ್ಟರಿಯಿಂದ ಇವತ್ತು ಎಷ್ಟು ಸಾವಿರಾರು ಜನ ರೈತರಿಗೆ ಇವತ್ತು ಅನುಕೂಲ ಆಗಿದೆ. ಇವತ್ತು ಯೋಚನೆ ಮಾಡಿ, ದಯಮಾಡಿ ನಿಮ್ಮನ್ನ ಹೇಳಕ್ ಒಂದು ಸಣ್ಣ ಮಾತು ಹೇಳಕ್ ಇಷ್ಟಪಡ್ತೀನಿ. ಕತ್ಲಾದ ಮೇಲೆ ಬೆಳಕು ಬರಲೇಬೇಕು. ಈ ಒಂದು ಸಂದರ್ಭ, ಏನೊಂದು ಸನ್ನಿವೇಶ ನೆನ್ಸ್ಕೊಂಡ್ರೆ ಮಹಾಭಾರತದ ಒಂದು ಸಂಗತಿ ಜ್ಞಾಪಕ ಆಗುತ್ತೆ. ಇವತ್ತು ಹಿಂಗೆ ಕೃಷ್ಣ